everyone, welcome back to my channel. And first of all, ಎಲ್ಲರಿಗೂ thank you so much. Thank you very much. Thanks a lot. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನನಗೆ ಇದುವರೆಗೂ ಸಪೋರ್ಟ್ ಮಾಡಿರೋ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸ್, ನೀವು ಕೂಡ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋ ದಿವಸನೇ ನನಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಲೈವ್ ಕೂಡ ಬಂದಿದ್ದೆ. ಆ್ಯಕ್ಚುಲಿ ನೆನ್ನೆ ಮೇ ಬಿ ವಿಡಿಯೋ ನಾಳೆ ಬರ್ಬೋದು. ಸೊ ವಿಡಿಯೋ ಲೈವ್ ಕೂಡ ಬಂದಿದ್ದೆ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಜನ ಚಾನಲ್ ಪ್ರಮೋಟ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಲೈವ್ ಸ್ಟಾರ್ಟ್ ಮಾಡಿದೆ. ಲೈವ್ ಸ್ಟಾರ್ಟ್ ಮಾಡಿ ಒಂದು 9 to 10 ನಾನು ಒಂದು ಚಾನಲ್ನ ಪ್ರಮೋಟ್ ಮಾಡಿರ್ಬೋದು. ಆ್ಯಂಡ್ ಲಾಸ್ಟ್ ಒಬ್ಬರು ಕಮೆಂಟ್ ಆಗಿದ್ರು, ಪಾಪ ಅವರು ಲಾಸ್ಟ್ ಸಬ್ಸ್ಕ್ರೈಬರ್ 1000 ಸಬ್ಸ್ಕ್ರೈಬರ್ ಕರೆಕ್ಟಾಗಿ ಅವರು ಸಬ್ಸ್ಕ್ರೈಬ್ ಆದಮೇಲೆ 1000 ಆಯಿತು. ಆ್ಯಂಡ್ ಅವರು ಕಮೆಂಟ್ ಮಾಡಿದ್ರಂತೆ ಲೈವಲ್ಲಿ. ಮೇ ಬಿ ನಾನು ಅಷ್ಟೊತ್ತಿಗೆ ಲೈವ್ ಬಂದಿದ್ದೆ, ಹೊರಗೆ ಬಂದಿದ್ದೆ, ನಾನು ನೋಡ್ಕೊಂಡಿರಲಿಲ್ಲ ಕಮೆಂಟ್. ಆಮೇಲೆ ನಾನು ಅವ್ರದ್ದು ಕಮೆಂಟ್ ನೋಡಿದೆ. ಆ್ಯಂಡ್ ಅವರ ಚಾನಲ್ ಕೂಡ ಪ್ರಮೋಟ್ ಮಾಡ್ತೀನಿ, ವಿಡಿಯೋ ಎಂಡ್ ತನಕ ನೋಡಿ. ಅದಾದಮೇಲೆ ಎಲ್ಲರಿಗೂ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಚಾನಲ್ ಕೂಡ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಯೂಟ್ಯೂಬ್ ಕ್ರೈಟೀರಿಯಾನೇ ಅದಿರುತ್ತೆ, 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಆಗೋ ತನಕ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಮಾನಿಟೈಸೇಷನ್ ಏನಕ್ಕೆ ಆನ್ ಆಗಬೇಕು ಅಂದರೆ, ನಮಗೆ ಅರ್ನಿಂಗ್ಸ್ ಬೇಕು ಅಂತ ಅಂದರೆ, ಯೂಟ್ಯೂಬಿಂದ ನಮಗೆ ಇನ್ಕಮ್ ಬರಬೇಕು ಅಂತ ಅಂದರೆ ನಮಗೆ ಮಾನಿಟೈಸೇಷನ್ ಆನ್ ಆಗಬೇಕು. ಸೊ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ ಯೂಟ್ಯೂಬಿಂದ ಪಾಲಿಸಿ ಇರೋದೇನಂತಂದರೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಅಂತ. ಸೊ ಅದು ಕಂಪ್ಲೀಟ್ ಆಗೋದು ತುಂಬ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋ ಒಂದು ವೀಡಿಯೋದಲ್ಲಿ ಕೂಡ ಹೇಳಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಕೂಡ ನಾನು 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳ್ತೀನಿ. ಬಿಕಾಸ್ ನನಗೆ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋ ರೀತಿ ಇದೆಯಲ್ಲ, ನನಗದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ನಾನು ನನ್ನ ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದೆ. ಸೊ ನನ್ನ ಆ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಎರಡೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಕ್ಕೆ ಅದರಲ್ಲಿ ತಡ ಆಗಿತ್ತು ಆ್ಯಂಡ್ ಇದರಲ್ಲಿ ಯಾಕೆ ನನಗೆ ಸಬ್ಸ್ಕ್ರೈಬರ್ಸ್ ಬೇಗ ಗ್ರೋ ಆಯಿತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಎಲ್ಲ ಮಾತಾಡ್ತಾ ಹೋಗೋಣ. ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ನಿಮ್ಮ ಎಲ್ಲರ ಸಪೋರ್ಟಿಂದ ಇವತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ವಾಚ್ ಅವರ್ಸ್ ಕೂಡ ಮೇ ಬಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಕೂಡ ಕಂಪ್ಲೀಟ್ ಆಗೋಗುತ್ತೆ. ತುಂಬ ಜನ ನನಗೆ ನೆಗೆಟಿವ್ ಆಗಿ 1-2-3 ಜನ ಕಮೆಂಟ್ ಹಾಕಿದ್ರು, ನಿಮ್ಮದೇ ಇನ್ನೂ ಕಂಪ್ಲೀಟ್ ಆಗಿಲ್ಲ ವಾಚ್ ಟೈಮ್ ಅಂತ. ಸೊ ನಾನು ಅದನ್ನೇ ಹೇಳಿದ್ದೀನಿ, ನಾನು ಆ ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು ಏನಕ್ಕೋಸ್ಕರ ಕಂಪ್ಲೀಟ್ ಆಗಿಲ್ಲ ಅಂತ. ನೋಡೋಕ್ಕೆ ಇಷ್ಟ ಇದ್ದರೆ ನೋಡ್ಬೋದು, ನಾನು ಯಾರಿಗೂ ಕೂಡ ಫೋರ್ಸ್ ಮಾಡಲ್ಲ, ನಾನು ವಿಡಿಯೋ ನೋಡೇಬೇಕು ಅಂತ ನಾನು ಯಾರಿಗೂ ಕೂಡ ಹೇಳಲ್ಲ. ನೋಡೋರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ, ಯೂಟ್ಯೂಬ್ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಹೊಸ ಯೂಟ್ಯೂಬರ್ಸ್ ಏನಿದ್ದೀರಾ, ನನ್ನ ಒಂದು ಏನು ಓನ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಇವಾಗೂ ಕೂಡ ಅದನ್ನೇ ಹೇಳೋದು, ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ವಿಷಯಗಳು ಬೇಕು ಅಂತ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಇಲ್ಲ ನಮಗೆ ಎಲ್ಲರಿಗೂ ನಾನು ಮಾಡ್ಕೊಳ್ಳೇಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ. ಸೊ ಅವ್ರು ಕಮೆಂಟ್ ಮಾಡಿದರು, ನಿಮ್ಮದೇನು ಕಂಪ್ಲೀಟ್ ಆಗಿಲ್ಲ 4000 ವಾಚ್ ಅವರ್ಸ್ ಅಂತ. ನಾನು ಏನಕ್ಕೆ ಕಂಪ್ಲೀಟ್ ಆಗಿಲ್ಲ ಅಂತ ಕೂಡ ಹೇಳಿದೆ. ಆ್ಯಂಡ್ 4000 ವಾಚ್ ಅವರ್ಸ್ ಅದು ತುಂಬ ಈಸಿ ಅಲ್ಲ. ನಾವು ಅಂದ್ಕೊಳ್ತಿದ್ದಾಗ ಈಗ ನಾನಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಅಂತ ತಕ್ಷಣ ನಂತು 4000 ವಾಚ್ ಅವರ್ಸ್ ತಕ್ಷಣ ಕಂಪ್ಲೀಟ್ ಆಗೋ ಥರ ಅಲ್ಲ. ಬೇರೆ ದಾರಿ ಕೂಡ ಇದೆ ಅದಕ್ಕೆ ಮಾಡ್ಕೊಳ್ಳೋದಕ್ಕೆ. ನಾನು ಅದು ಯಾವುದು ಕೂಡ ಆಪ್ಟ್ ಮಾಡಿಲ್ಲ. ನನಗೆ ಜೆನ್ಯೂನ್ ಆಗಿ ನನಗೆ ಅದು ಸಿಗೋ ಖುಷಿ ಇದೆಯಲ್ಲ, ಅದು ಬೇರೆ. ಅದಕ್ಕೋಸ್ಕರ ನಾನು 4000 ವಾಚ್ ಅವರ್ಸ್ ಕೂಡ ನನಗೆ ವ್ಯೂವರ್ಸಿಂದನೇ ಬರಲಿ ಅನ್ನೋದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಷ್ಟೇ. ಎಷ್ಟೋ ಆ್ಯಪ್ಸ್ ಇದೆ ನಿಮಗೆ ಅದನ್ನು ನಿಮಗೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಆ ಆ್ಯಪ್ ಬಗ್ಗೆ ನಿಮಗೆ ಬೇಕು ಅಂದರೆ, ಹೇಗೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಆ ಆ್ಯಪ್ ಬಗ್ಗೆ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ. ನಾನು ಅದ್ರ ಬಗ್ಗೆ ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ನಿಮಗೆ ಹೇಗೆ ನಾವು ಅದರಲ್ಲಿ ನಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಮ್ಮ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ತೋರಿಸ್ತೀನಿ. ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋಗೆ ಹೋಗ್ಬೇಡೋಣ. ಏನಂತ ಅಂದರೆ, ನನಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಂದು ಫಸ್ಟು ವ್ಲಾಗ್ ಚಾನಲ್ ಇತ್ತು. ವ್ಲಾಗ್ ಚಾನಲಲ್ಲಿ ಹೇಗೆ ಇದೆ ನನ್ನ ವ್ಲಾಗ್ ಚಾನಲಲ್ಲಿ ಹೇಗೆ ಅಂತ ಅಂದರೆ, ನಾನು ತುಂಬ ಮಾಡಿರೋ ಫಸ್ಟ್ ಮಿಸ್ಟೇಕ್ ಏನಂತ ಅಂದರೆ ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರೋದು. ಆ್ಯಂಡ್ ಅದಾದಮೇಲೆ ಮಿಕ್ಸ್ ಕಂಟೆಂಟ್ ಹಾಕಿದ್ದು. ಮೇ ಬಿ ಮಿಕ್ಸ್ ಕಂಟೆಂಟ್ ಅಷ್ಟು ಮ್ಯಾಟ್ರ್ ಆಗ್ತಿತ್ತು ಎಲ್ಲೋ, ಬಟ್ ನಾನು ಗ್ಯಾಪ್ ತೊಗೊಂಡಿದ್ದು ತುಂಬ ದೊಡ್ಡ ಮಿಸ್ಟೇಕ್ ಅಂತ ನನಗೆ ಅನಿಸುತ್ತೆ. ಮೇ ಬಿ 2 ಸರಿ ನಾನು ಗ್ಯಾಪ್ ತೊಗೊಂಡಿದ್ದು. ಒಂದು ಸರಿ ಜಾಬಿಗೆ ಜಾಯ್ನ್ ಆದಾಗ ಆ್ಯಂಡ್ ಇನ್ನೊಂದು ಸರಿ ಕನ್ಸೀವ್ ಆದಾಗ ಟೈಮ್ ತೊಗೊಂಡಿದ್ದು. ಸೊ 2 ಸರಿನೂ ನಾನು ತುಂಬ ಗ್ಯಾಪ್ ಕೊಟ್ಟು ನಾನು ಆಲ್ಮೋಸ್ಟ್ 1 ಇಯರ್, ನಾನು ಕನ್ಸೀವ್ ಆದಾಗ 1 ಇಯರ್ ಹತ್ರ ನಾನು ಟೈಮ್ ಗ್ಯಾಪ್ ಕೊಟ್ಟಿದ್ದೆ ಒಂದು ಯೂಟ್ಯೂಬ್ ಚಾನಲ್ಗೆ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ. ಸೊ ಆವಾಗ ನನ್ನ ಚಾನಲ್ ಡೆಡ್ ಆರ್ ಫ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಆ ಟೈಮ್ನಲ್ಲಿ ನಾನು ಮತ್ತೆ ಯಾವಾಗ ನಾನು ಯೂಟ್ಯೂಬಲ್ಲಿ ಏನೇನು ಕೆಲವೊಂದು ಸೆಟ್ಟಿಂಗ್ಸ್ ಚೇಂಜ್ ಮಾಡಿಕೊಂಡೆ, ಅದಾದಮೇಲಿಂದ ಮತ್ತೆ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ
ಚೆನ್ನಾಗಿ ಓಕೆ ಒಂದು ರೇಂಜಲ್ಲಿ ಹೋಗೋಕೆ ಸ್ಟಾರ್ಟ್ ಆಯಿತು. ಬಟ್ ನನ್ನ ಚಾನಲಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ತುಂಬ ಚೆನ್ನಾಗಿ ಓಡುತ್ತೆ. ಪ್ರೆಗ್ನೆನ್ಸಿ ಮೀನ್ಸ್ ಬಾಯ್ ಬೇಬಿ ಸಿಂಪ್ಟಮ್ಸ್, ಗರ್ಲ್ ಬೇಬಿ ಸಿಂಪ್ಟಮ್ಸ್, ಸ್ಕ್ಯಾನಿಂಗ್ ರಿಪೋರ್ಟ್ಸು ಅಥವಾ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ, ಪ್ರೆಗ್ನೆನ್ಸಿಯಲ್ಲಿ ಫೇಸ್ ಮಾಡೋಂಥ ಕೆಲವೊಂದು ಹೆಲ್ತ್ ಇಶ್ಯೂಸ್, ಸೊ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದರದ್ದು ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಇರುತ್ತೆ. ಅದು ಬಿಟ್ಟರೆ ಕೆಲವೊಂದ್ಸರಿ ವ್ಲಾಗು ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಆ್ಯಂಡ್ ಕ್ರೀಮ್ಗಳ ಬಗ್ಗೆ ನಾನು ಒಂದೆರಡು ರಿವ್ಯೂಸ್ ಕೊಟ್ಟಿದ್ದೀನಿ, ಅದು ತುಂಬ ಚೆನ್ನಾಗಿ ಓಡಿದೆ. ಸೊ ಈ ಥರ ನಂದು ಕೆಲವೊಂದು ಕಂಟೆಂಟ್ ಓಡುತ್ತೆ, ಕೆಲವೊಂದು ಕಂಟೆಂಟ್ ಓಡಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಮೇ ಬಿ ನಾನು ಫಸ್ಟ್ ಹೇಳೋದು ಏನಂತ ಅಂದರೆ, ನಿಮ್ಮ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದಾಗ ನಿಮ್ಮ ಚಾನಲಲ್ಲಿ ಎಲ್ಲದೂ ಕೂಡ ಮ್ಯಾಟರ್ ಆಗುತ್ತೆ. ಕಂಟೆಂಟ್, ಥಂಬ್ನೇಲ್, ಕನ್ಸಿಸ್ಟೆನ್ಸಿ ಆ್ಯಂಡ್ ನಿಮ್ಮ ಕ್ವಾಲಿಟಿ, ವಿಡಿಯೋ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಇದೆ, ಅದರಲ್ಲಿ ಕ್ವಾಲಿಟಿ ಇದೆ, ಹೇಗೆ ಬೆಳಕು ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಯಾಕಂದರೆ ಜನಗಳು ಅಷ್ಟು ಈಸಿಯಾಗಿ ನಿಜವಾಗ್ಲೂ ಇವಾಗಂತೂ ಭಾಳ ಪ್ರಾಬ್ಲಮ್ ಏನಿತ್ತ ಅಂದರೆ, ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ, ಕಪಲ್ ವ್ಲಾಗ್ಸ್ ಆಗಿರ್ಬೋದು ಅಥವಾ ಸೆಲೆಬ್ರಿಟಿ ವ್ಲಾಗ್ಸ್ ಆಗಿರ್ಬೋದು, ಇದೆಲ್ಲ ಜಾಸ್ತಿ ಆದಾಗಿಂದ ತುಂಬ ಜನ ಕಾಮನ್ ಪೀಪಲ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಪಾಪ ಎಷ್ಟೋ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಅರ್ನಿಂಗ್ಸ್ ಮನೆಯಿಂದನೇ ಒಂದು ಅರ್ನಿಂಗ್ಸ್ ಮಾಡ್ಬೋದು, ನಾವು ಮನೇಲಿ ಕೂತು ಏನು ಮಾಡೋದು, ಒಂದು ಅರ್ನಿಂಗ್ಸ್ ಅಂತ ಸ್ಟಾರ್ಟ್ ಮಾಡೋಣ, ಯೂಟ್ಯೂಬ್ ಚಾನಲ್ ಮಾಡೋಣ ಅಂತ ಎಷ್ಟೋ ಜನ ಆಸೆ ಇಟ್ಕೊಂಡು ಮಾಡ್ತಾರೆ. ಒಂದು ದುಡಿಮೆಗೋಸ್ಕರ ಮಾಡ್ತಾರೆ, ಕಷ್ಟ ಇರುತ್ತೆ ಅನ್ನೋಕ್ಕೋಸ್ಕರ ಮಾಡಿರ್ತಾರೆ. ಬಟ್ ಹೇಗಾಗಿದೆ ಅಂದರೆ, ಬೇರೆ ಬೇರೆ ಒಂದೊಂದು ಚಾನಲ್ಗಳಿಂದ ಅದೆಲ್ಲ ಚೆನ್ನಾಗಿ ನೋಡ್ತಾರೆ ಜನಗಳು. ಎಷ್ಟೋ ಜನ ಕೆಲವ್ರದ್ದು ಲಕ್ ಅನ್ಬೋದು, ಕೆಲವ್ರು ತುಂಬ ಚೆನ್ನಾಗಿ ಓಡುತ್ತೆ, ಕೆಲವ್ರದ್ದು ತುಂಬ ಓಡೋದೇ ಇಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಒಂದು ಥಂಬ್ನೇಲ್, ಇನ್ನೊಂದು ನಾವು ವಿಡಿಯೋ ಕಂಟೆಂಟ್ ಆಗಿರ್ಬೋದು. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ವೀಡಿಯೋದಲ್ಲಿ ಏನಾದರೂ ಒಂದು ಅಬ್ಸರ್ವ್ ಮಾಡ್ತಾರೆ ಜನ. ಯಾರ್ದಾದ್ರು ಮನೆ ಇಷ್ಟ ಆಗ್ಬೋದು, ಅದಕ್ಕೆ ಅವ್ರದ್ದು ಪದೇ ಪದೇ ನೋಡ್ಬೋದು. ಅವರು ಮನೆಯಲ್ಲಿ ಅಡುಗೆ ಮಾಡೋದಾಗಿರ್ಬೋದು, ಮನೆ ನೀಟಾಗಿ ಇಟ್ಕೊಳ್ಳೋ ರೀತಿ ಆಗಿರ್ಬೋದು, ಇದನ್ನು ಇಷ್ಟಪಡ್ಬೋದು. ಸೊ ಒಬ್ರೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಸೊ ಅದ್ರ ಮೇಲೆ ಅವರು ವ್ಲಾಗ್ ಆಗಿರ್ಬೋದು, ಅವರ ಚಾನಲ್ ನೋಡೋಕ್ಕೆ ಇಷ್ಟಪಡ್ಬೋದು. ಸೊ ಈ ಥರ ಇರುತ್ತೆ. ತುಂಬ ಕಷ್ಟ ಇವಾಗ ಯಾವುದರಲ್ಲೇ ಆಗಲಿ ನಾವು ಗ್ರೋ ಆಗಬೇಕಂದ್ರೆ ತುಂಬ ಕಷ್ಟ ಇದೆ. ಸೊ ನೆಕ್ಸ್ಟ್ ಬಂದುಬಿಟ್ರೆ, ಬೇರೆ ಬೇರೆ ಥರದ್ದು ಎಷ್ಟೋ ಚಾನಲ್ಸ್ ಇದೆ. ನಾನು ಹೇಳೋದೇನು ಗೊತ್ತಾ, ವ್ಲಾಗೇ ಮಾಡಬೇಕು ಅಂತ ಇಲ್ಲ. ನೀವು ಅರ್ನಿಂಗ್ ಪರ್ಪಸ್ ಮಾಡ್ತಿದ್ದೀರಾ ಅಂದರೂ ಕೂಡ ವ್ಲಾಗೇ ಮಾಡಬೇಕು ಅನ್ನೋದೊಂದು ಆಪ್ಷನ್ ಅಲ್ಲ. ನಿಮಗೆ ಬೇರೆ ಏನು ಟ್ಯಾಲೆಂಟ್ ಇರುತ್ತೆ, ನಿಮ್ಮ ಟ್ಯಾಲೆಂಟ್ ಮೂಲಕ ನೀವು ಮಾಡಿ. ಎಲ್ಲರೂ ವ್ಲಾಗ್ ಮಾಡ್ತಾರೆ, ಸೊ ನೀವು ಜಸ್ಟ್ ವ್ಲಾಗ್ ಮಾಡೋದು ಈಸಿ ಅಂತ ಅಂದ್ಕೊಳ್ಬೇಡಿ. ನಿಮಗೆ ಬೇರೆ ಏನಾದ್ರು ಟ್ಯಾಲೆಂಟ್ ಇದೆ, ಅಡುಗೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದೇನಾದ್ರು ಮಾಡೋದು ಗೊತ್ತಿದೆ, ಅಥವಾ ಮನೇಲಿ ಮನೆ ಮದ್ದು ಅನ್ನೋ ಥರ ಮೀನ್ಸ್ ಮನೆ ಹೋಮ್ ರೆಮಿಡೀಸ್ ಏನಾದರೂ ಮಾಡೋ ತೋರಿಸೋದಾಗಿರ್ಬೋದು, ಅದರಲ್ಲಿ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಏನಾದರೂ ಒಂದು ನಿಮಗೇನು ಸ್ಪೆಷಲ್ ಟ್ಯಾಲೆಂಟ್ ಇದೆ. ಜನಗಳು ಹೇಳೇ ಇರ್ತಾರೆ ಯಾವಾಗಲೂ. ನನಗೆ ತುಂಬ ಜನ ಹೇಳ್ತಾರೆ, ನಾನು ಇವಾಗ ಯಾರಿಗಾದರೂ ಏನಾದರೂ ಒಂದು ಅಡ್ವೈಸ್ ಮಾಡೋದ್ರಲ್ಲಿ ನಾನೇ ಕೆಲವೊಂದು ಸರಿ ಮಿಸ್ ಮಾಡಿದ್ರು, ಬೇರೆಯವ್ರಿಗೆ ಅಡ್ವೈಸ್ ಮಾಡಿರೋದು ಅವ್ರಿಗೆ ಎಷ್ಟೋ ಸರಿ ವರ್ಕ್ ಆಗಿರುತ್ತೆ. ಸೊ ಮೇ ಬಿ ಆ ಥರ ಆಗಿರ್ಬೋದು. ಅಥವಾ ನನಗೆ ಈಗ ಯೂಟ್ಯೂಬ್ ಬಗ್ಗೆ ನಾಲೆಡ್ಜ್ ಗೊತ್ತು ನನಗೆ, ಅಂದರೆ ಯಾಕಂದರೆ 3-4 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಯೂಟ್ಯೂಬ್ ಬಗ್ಗೆ ಎಷ್ಟೊಂದು ತಿಳ್ಕೊಂಡ್ಬಿಟ್ಟೆ ನಾನು. ಸೊ ನಾನು ಎಲ್ಲರಿಗೂ ಎಷ್ಟೋ ಜನ ನಾನು ಹೇಳ್ಕೊಡ್ಬೋದು ಅಂತ ಅನ್ನಿಸಿದ್ದಕ್ಕೋಸ್ಕರ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದೆ. ಸೊ ನಾನು ಈ ಚಾನಲಲ್ಲಿ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ನನಗೆ ಯಾವತ್ತೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ಸ್ಟಾರ್ಟಿಂಗಲ್ಲಿ ವ್ಯೂಸ್ ತುಂಬ ಚೆನ್ನಾಗಿ ಬಂತು. ನಾನು ಅದು ಹೇಳಿದ್ದೀನಿ, ಕನ್ಸಿಸ್ಟೆಂಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಒಂದು 500 ಸಬ್ಸ್ಕ್ರೈಬರ್ ತನಕ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಬಂತು, 600-500 ತನಕ. ಅದ್ರ ಮೇಲೆ ನಾನು ಹುಷಾರಿಲ್ಲ ಅಂತ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡೆ. ಅದಾದಮೇಲೆ ಹೊರಗಡೆ ಓಡಾಡೋದಿತ್ತು, ಸ್ವಲ್ಪ ನವರಾತ್ರಿ ಬಂತು. ನಾನು ಆ ಟೈಮಲ್ಲಿ ನಮ್ಮದು ಶಾಪ್ ಪೂಜೆ ಎಲ್ಲ ಇರುತ್ತೆ, ಸೊ ಅದರ ಟೈಮಲ್ಲಿ ಬ್ಯುಸಿ ಆದೆ. ಹೀಗೆ ಮಾಡ್ಕೊಂಡು ನಾನು ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರೋದಕ್ಕೋಸ್ಕರ ನನಗೆ ಮತ್ತೆ ವಾಚ್ ಟೈಮ್ ಡೌನ್ ಆಯಿತು, ಸಬ್ಸ್ಕ್ರೈಬರ್ಸ್ ಡೌನ್ ಆದರು. ಮೀನ್ಸ್ ಡೌನ್ ಅಂದರೆ ಕಡಿಮೆ ಆಗಲ್ಲ, ಗ್ರೋ ಆಗಲ್ಲ ಅಷ್ಟೇ, ಜಾಸ್ತಿ ಜನ ತಗೊಳ್ಳಲ್ಲ. ಆ್ಯಂಡ್ ಎಷ್ಟೋ ಜನ ಅನ್ಸಬ್ಸ್ಕ್ರೈಬ್ ಆಗ್ತಾರೆ, ಸಬ್ಸ್ಕ್ರೈಬ್ ಆಗಿರೋರು ರಿಟರ್ನ್ ಅನ್ಸಬ್ಸ್ಕ್ರೈಬ್ ಆಗ್ತಾರೆ. ಹಂಗೆ ನೋಡಿದ್ರೆ ನನಗೆ ಇದುವರೆಗೂ ಅನ್ಸಬ್ಸ್ಕ್ರೈಬ್ ಆಗಿರೋದೆಲ್ಲ ಲೆಕ್ಕ ಹಾಕಿದ್ರೆ ಇನ್ನೊಂದು 50 ಸಬ್ಸ್ಕ್ರೈಬರ್ಸ್ ನನಗೆ ಇನ್ನೂ ಜಾಸ್ತಿ ಇರಬೇಕಿತ್ತು. ಸೊ ಆ ಥರ ಇರುತ್ತೆ. ಹಾಗಾಗಿ ಎಲ್ಲ ಥರದ್ದು ಫೇಸ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ಬಂದಿದ ತಕ್ಷಣ ಒಂದೇ ಸರಿ ನಾವು ಹಿಂಗೆ ಬರ್ತಿದ್ದಂಗೆ ನಮಗೆ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂಸ್ ಆಗಲಿ ಯಾವುದು ಕೂಡ ಬರೋದಿಲ್ಲ. ನಾನು ಕೂಡ ಆ ಸ್ಟ್ರಗಲ್ನ ಮಾಡಿ ಈ ಒಂದು ಸ್ಟೇಜ್ಗೆ ಬಂದಿದ್ದೀನಿ ಇವಾಗ. ಈಗಲೂ ಕೂಡ ನಾನು ತುಂಬ ಚೆನ್ನಾಗಿದೆ, ನನ್ನ ವ್ಯೂವರ್ಸ್ ಆಗಿರ್ಬೋದು ಅಥವಾ ವಾಚ್ ಟೈಮ್ ಆಗಿರ್ಬೋದು, ನನ್ನ ವ್ಯೂಸ್ ಆಗಿರ್ಬೋದು ಅಂತ ನಾನು ಹೇಳ್ತಿಲ್ಲ. ಈಗ ಬರ್ತಿರೋ ವ್ಯೂಸ್ ಜೆನ್ಯೂನ್ ಆಗಿದೆ, ನನಗೆ ಅದಕ್ಕೆ ತುಂಬ ಖುಷಿಯಾಗಿದೆ. ಯಾಕಂದರೆ ನನ್ನ ಬ್ಲಾಗಲ್ಲಿ ನಾನು ಏನು ನೋಡದೇ ಇರೋಳು ಈ ಒಂದು ಚಾನಲ್ನಲ್ಲಿ ನನಗೆ ಚೆನ್ನಾಗಿ ಒಳ್ಳೆ ವ್ಯೂವರ್ಸ್ ಬೇಸ್ ಸಿಕ್ಕಿದೆ, ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಿದೆ. ನಾನು ಸುಮ್ಮನೆ ವ್ಯೂವರ್ಸ್ ಸಿಕ್ಕಿದ್ದಾರೆ ಅಂತ ಹೇಳ್ತಿಲ್ಲ, ಅವರಿಗೂ ಕೂಡ ಎಷ್ಟೋ ವಿಷಯಗಳನ್ನು ರೀಚ್ ಮಾಡಬೇಕು ಅನ್ನೋಕ್ಕೋಸ್ಕರ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಎಷ್ಟೋ ಡೌಟ್ಸ್ ಇರುತ್ತೆ, ಅದನ್ನು ನಾನು ಕೂಡ ಫೇಸ್ ಮಾಡಿದ್ದಂಥ ಡೌಟ್ಸ್ಗಳು ನಿಮಗೂ ಆ ಡೌಟ್ಸ್ ಇರುತ್ತೆ. ಆ್ಯಂಡ್ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರ. ಯಾಕಂದರೆ ನನ್ನ ಪರ್ಸ್ನಲ್ ತುಂಬ ಜನ ಕೇಳೋರು, ಪ್ರತಿಯೊಬ್ಬರಿಗೂ ಹೇಳ್ಕೊಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಒಂದು ಚಾನಲ್ನ ನಾನು ಕ್ರಿಯೇಟ್ ಮಾಡಿಕೊಂಡೆ. ಈಗಲೂ ಕೂಡ ಪರ್ಸ್ನಲಾಗಿ ಮೆಸೇಜ್ ಮಾಡೋರು ತುಂಬ ಜನ ಇರ್ತಾರೆ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು. ಪರ್ಸ್ನಲಾಗಿ ಹೇಳ್ಕೊಡೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಚಾನಲ್ ಕ್ರಿಯೇಟ್ ಮಾಡಿರ್ತೀನಿ. ಹಾಗಾಗಿ ಕೆಲವರು ಕಮೆಂಟ್ಸಲ್ಲೂ ಅಷ್ಟೇ ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂದರೆ ನಾನು ಅವ್ರಿಗೆ ಲಿಂಕ್ ಕಳಿಸ್ಬಿಡ್ತೀನಿ, ಇದರಲ್ಲಿ ಹೇಳಿದ್ದೀನಿ ನೋಡಿ ಅಂತೇಳಿ. ಕೆಲವೊಂದು ವಿಷಯ ಹೇಗಿರುತ್ತೆ ತುಂಬ ಲಾಂಗ್ ಇರುತ್ತೆ, ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಅದಕ್ಕೋಸ್ಕರ ವೀಡಿಯೋ ಮಾಡಿರ್ತೀನಿ ಅಷ್ಟೇ. ಹಾಗಾಗಿ ಇನ್ನೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಮತ್ತೆ ಕಮೆಂಟ್ ಮಾಡಿ, ನಾನು ಮತ್ತೆ ಡೀಟೇಲಾಗಿ ಹೇಳ್ತೀನಿ. ಬಟ್ ಒಂದ್ಸರಿ ಆ ವಿಡಿಯೋ ವಾಚ್ ಮಾಡಿ ಅನ್ನೋಕ್ಕೋಸ್ಕರ ಅಷ್ಟೇ ಕಳಿಸಿರ್ತೀನಿ ನಾನು ಲಿಂಕ್ನ. ಸೊ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತಿರೋ ಹಾಗೆ
ಕಂಟೆಂಟ್ ಆ್ಯಂಡ್ ಕ್ವಾಲಿಟಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಂಟೆಂಟ್ ಹೇಗಿರಬೇಕು, ಸರ್ಚಬಲಲ್ಲಿ ವ್ಲಾಗಿಗಂತೂ ಸರ್ಚಬಲ್ ಟಾಪಿಕ್ ಇರೋದಿಲ್ಲ, ಬೇರೆದು ಎಲ್ಲದಕ್ಕೂ ಇರ್ಬೋದು, ಬಟ್ ವ್ಲಾಗಿಗೆ ಸರ್ಚಬಲ್ ಟಾಪಿಕ್ ಇರಲ್ಲ. ಏನು ಮಾಡೋದು ಅಂತ ಕೇಳೋದಾದರೆ ನಿಜವಾಗೂ ವ್ಲಾಗ್ನವರಿಗೂ ಏನಂತಾರೆ ಅಪ್ಡೇಟ್ ಆಗ್ತಾ ಇರಬೇಕು. ನಮ್ಮ ಒಂದು ಎಡಿಟಿಂಗ್ ಟೈಪ್ ಆಗಿರ್ಬೋದು, ಎಡಿಟಿಂಗ್ ಮಾಡೋ ರೀತಿ ಆಗಿರ್ಬೋದು, ನಾವು ವಿಡಿಯೋ ಮಾಡೋ ರೀತಿ ಆಗಿರ್ಬೋದು, ನಮ್ಮ ಒಂದು ಸರೌಂಡಿಂಗ್ ಆಗಿರ್ಬೋದು, ನಾವು ಮನೆ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನಾವು ಅದನ್ನು ಇಟ್ಕೊಳ್ಳೋ ರೀತಿ, ಅದನ್ನು ಹೇಗೆ ಮೇಂಟೈನ್ ಮಾಡ್ತೀವಿ, ಅದನ್ನು ಹೇಗೆ ಕ್ಲೀನಾಗಿ ಇಟ್ಕೊಳ್ತೀವಿ, ಈ ಥರದ್ದಾಗಿರ್ಬೋದು. ಏನಾದರೂ ಒಂದು ಜನಕ್ಕೆ ಒಂದು ಇಷ್ಟ ಆಗ್ಬೋದು, ಬಟ್ ಎಲ್ಲರದು ಚಾನಲಲ್ಲೂ ಚೆನ್ನಾಗಿ ಆಗುತ್ತೆ ಅಂತಲೂ ಕೂಡ ನಾನು ಹೇಳಲ್ಲ. ಎಲ್ಲರದು ಒಂದು ಕಡೆ ಅದೃಷ್ಟನೂ ಇರ್ಬೋದು, ಕೆಲವೊಂದು ಕಡೆ ನಮ್ಮ ಒಂದು ಎಫರ್ಟು ವರ್ಕ್ ಆಗ್ಬೋದು. ಸೊ ಈ ಥರ ಎರಡೂ ಇರುತ್ತೆ. ಹಾಗಾಗಿ ಎರಡೂ ಕೂಡ ಇದೇ ಥರ ನಡೆಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಕನ್ಸಿಸ್ಟೆಂಟ್ ಆಗಿರಿ. ನಾನು ಹೇಳೋದೇನೆಂದರೆ ಕನ್ಸಿಸ್ಟೆಂಟ್ ಆಗಿರಿ, ವಿಡಿಯೋ ಹಾರ್ಡ್ ವರ್ಕ್ ಮಾಡಿ, ವಿಡಿಯೋ ಮಾಡಿ, ಚೆನ್ನಾಗಿ ಎಡಿಟಿಂಗ್ ಮಾಡಿ, ನಿಮ್ಮ ಒಂದು ಎಫರ್ಟ್ ಏನಿದೆ ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ. ಒಂದಲ್ಲ ಒಂದು ದಿವಸ ನಿಮ್ಮ ವಿಡಿಯೋ ಜನಗಳಿಗೆ ಇಷ್ಟ ಆಗ್ಬೋದು, ಅವರು ಕೂಡ ನಿಮ್ಮ ಚಾನಲ್ನ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ವ್ಯೂವರ್ಸ್ ನಿಮಗೆ ಕೂಡ ಜಾಸ್ತಿ ಆಗ್ಬೋದು. ಸೊ ಫಸ್ಟು ಕನ್ಸಿಸ್ಟೆಂಟಾಗಿರೋದು ಮತ್ತು ನಮ್ಮ ಒಂದು ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಯಾವಾಗಲೂ ಹೇಳ್ತಿರ್ತೀನಿ, ತಮ್ಮನೇಲಿ ನಾನು ನಿನ್ನೆ ಯೂಟ್ಯೂಬ್ನಲ್ಲಿ ಇವತ್ತು ಲೈವ್ನಲ್ಲಿ ಏನು ನಾನು ಪ್ರಮೋಟ್ ಮಾಡಿದೆ, ಎಷ್ಟೊಂದು ಜನಕ್ಕೆ ನಾನು ಅದನ್ನೇ ಹೇಳಿದೆ, ತಮ್ಮನೇಲಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೇಕು, ತಮ್ಮನೇಲಿ ಹೀಗಿರಬೇಕು ಹಾಗಿರ್ಬೇಕು ಅಂತ. ಬಟ್ ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಎಷ್ಟೋ ಜನ ನಾನು ನೋಡಿದ್ದೀನಿ ತಮ್ಮನೇಲಿ ಕೂಡ ಚೆನ್ನಾಗಿಲ್ದಿರೋ ಓಡಿರೋಂಥ ವೀಡಿಯೋಸ್ಗಳು ತುಂಬ ಇದೆ. ಹಾಗಾಗಿ ನಂಗಂತೇಳಿ ನಮ್ದು ನಮ್ಮದು ಹಂಗೆ ಆಗ್ಬೋದಲ್ಲ ಅಂತ ಅಂದ್ಕೊಳ್ಬೇಡಿ, ಯಾಕಂದರೆ ಎಲ್ಲರದು ಲಕ್ ಹೇಳೋದ್ನಲ್ಲ ಒಂದೇ ಥರ ಇರಲ್ಲ. ಹಾಗಾಗಿ ಅದಕ್ಕೋಸ್ಕರ ನಮ್ಮ ಎಫರ್ಟ್ ಏನಾದರೂ ಒಂದು ಸ್ವಲ್ಪ ಚೇಂಜ್ ಮಾಡಿ ನೋಡಬೇಕು. ಈ ಥರ ಮಾಡಿದ್ರೆ ಓಡುತ್ತಾ, ಈ ಥರ ಮಾಡಿದ್ರೆ ಓಡುತ್ತಾ, ನಾವು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಎಲ್ಲ ಥರದ್ದು ಟ್ರೈ ಮಾಡಿ ನೋಡಿ ಓಡುತ್ತೋ ಇಲ್ಲ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿ, ಏನೂ ತೊಂದರೆ ಇಲ್ಲ. ನಿಮಗೆ ತಮ್ಮನೇಲಿ ಚೇಂಜ್ ಮಾಡಿ ನೋಡಿ, ಅಥವಾ ನೀವು ಎಡಿಟಿಂಗ್ ಮಾಡೋ ರೀತಿ ಚೇಂಜ್ ಮಾಡಿ, ಟಾಪಿಕ್ಕೇ ಚೇಂಜ್ ಮಾಡಿ ನೋಡಿ, ಏನು ಚೇಂಜ್ ಮಾಡಿ. ಒಬ್ಬೊಬ್ಬರು ನನಗೆ ಕಮೆಂಟ್ ಕೂಡ ಹಾಕಿದ್ರು, ನಾನು ಕಿಡ್ಸ್ ಚಾನಲ್ ಏನೋ ಬೇರೆ ಚಾನಲ್ ಮೀನ್ಸ್ ವ್ಲಾಗ್ ಏನೋ ಹಾಕ್ತಾಯಿದ್ದೆ, ಸೊ ಕಿಡ್ಸ್ ಚಾನಲ್ ಹಾಕ್ತೀನಿ, ಅದರಲ್ಲಿ ವ್ಯೂಸ್ ಚೆನ್ನಾಗಿದೆ ಅಂತ ಅಂದರು. ಸೊ ಮಾಡಿ, ತೊಂದರೆ ಇಲ್ಲ ಅಂತಂದೆ. ಯಾಕಂದರೆ ಯಾವುದರಲ್ಲಿ ನಿಮಗೆ ವ್ಯೂಸ್ ಬರುತ್ತೋ ಅದೇ ಥರದ್ದು ವಿಡಿಯೋ ಆಲ್ಮೋಸ್ಟ್ ಮಾಡ್ಕೊಂಡು ಹೋಗ್ತಾ ಹೋದರೆ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಕೂಡ ಸಿಗ್ತಾರೆ, ಆ್ಯಂಡ್ ನಿಮ್ಮ ಚಾನಲ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಒಂದು ವಿಡಿಯೋ ಮಾಡಿ ನೋಡಬೇಕು, ಆವಾಗ ಆ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಬಂತ. ಸೊ ಸ್ವಲ್ಪ ಆದಷ್ಟು ಬೇಗನೆ ಅದೇ ಥರದ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ಬೇಕು, ನೀವು ಗ್ಯಾಪ್ ಜಾಸ್ತಿ ಕೊಡಲಿಲ್ದಾಗ. ಆವಾಗ ಅವ್ರಿಗೆ ಮತ್ತೆ ಅದೇ ರಿಲೇಟಬಲ್ ವಿಡಿಯೋ ಸಿಗ್ತಾರೆ, ಮತ್ತೆ ಅದನ್ನು ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹಿಂಗೆ ನೋಡ್ತಾ ನಿಮ್ಮ ವಿಡಿಯೋ ಪ್ರಮೋಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಇದ್ದಾಗ ನಿಮ್ಮ ವಿಡಿಯೋ ಬೇಗ ನಿಮ್ಮ ಒಂದು ಚಾನಲ್ ಕೂಡ ಬೇಗ ಗ್ರೋ ಆಗ್ತಾ ಹೋಗುತ್ತೆ. ಸೊ ಮೇನ್ ಬಂದ್ಬಿಟ್ಟು ಏನಂದರೆ ಕನ್ಸಿಸ್ಟೆಂಟ್, ಕ್ವಾಲಿಟಿ, ನಮ್ಮ ಹಾರ್ಡ್ ವರ್ಕ್, ನಮ್ಮ ಕ್ರಿಯೇಟಿವಿಟಿ, ಇದೆಲ್ಲ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ನನ್ನ ಟೆಕ್ ಚಾನಲಲ್ಲಿ ನೀವು ಅಬ್ಸರ್ವ್ ಮಾಡಿದಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ನಲ್ಲ, ಎಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುವಂಥ, ಸರ್ಚಬಲ್ ಆಗಿರುವಂಥ ಒಂದು ಕಂಟೆಂಟ್ ಆಗಿತ್ತು. ಆ್ಯಂಡ್ ನನಗೆ ಮೈಂಡಲ್ಲಿ ಸರ್ಚಬಲ್ ಅನ್ನೋದಕ್ಕಿಂತ ನನಗೆ ಚೆನ್ನಾಗಿ 100% ಇದ್ರಲ್ಲಿ ಕೊಡ್ಬೋದು ನನ್ನ ಒಂದು ನಾಲೆಡ್ಜ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಚಾನಲೇ ಕ್ರಿಯೇಟ್ ಮಾಡಿಬಿಟ್ರೆ ಎಲ್ಲರಿಗೂ ನನಗೂ ಶೇರ್ ಮಾಡಿ ಬಿಡ್ಬೋದು ಅಂತಲೂ ಅನ್ನಿಸ್ತು. ಈ ಥರ ಎಲ್ಲ ಇದ್ದಾಗ ನಾನು ಓಕೆ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನನಗೆ ವ್ಯೂಸ್ ಮೇ ಬಿ ಬರಬಹುದು ಅನ್ನೋ ಒಂದು ಐಡಿಯಾದಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಿಮ್ಮೆಲ್ಲರ ಹೆಲ್ಪಿಂದ ನನಗೆ ಚೆನ್ನಾಗಿ ವ್ಯೂಸ್ ಕೂಡ ಬಂತು, ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಕ್ರೈಟೀರಿಯಾ ಸಬ್ಸ್ಕ್ರೈಬರ್ಸ್ ಆಗಿದೆ, ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಸೊ ನಿಮ್ಮೆಲ್ಲರದ್ದು ಪ್ರೀತಿ ವಿಶ್ವಾಸ ಹೀಗೆ ಇದ್ದರೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಯಾವಾಗಲೂ ಹೇಳೋದು, ನಿಮಗೆ 100% ಕೊಡೋವಂಥ ಒಂದು ಟಾಪಿಕ್, ಸರ್ಚಬಲ್ ಟಾಪಿಕ್, ಕಂಟೆಂಟ್ ಚೆನ್ನಾಗಿರಲಿ, ಕ್ವಾಲಿಟಿ ಚೆನ್ನಾಗಿರಲಿ, ನಿಮ್ಮ ಹಾರ್ಡ್ ವರ್ಕ್, ಇದಕ್ಕೆಲ್ಲದಕ್ಕೂ ಒಂದಲ್ಲ ಒಂದು ದಿವಸ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಸ್ಟ್ ಒಬ್ಬರು ಚಾನಲ್ನ ಪ್ರಮೋಟ್ ಮಾಡ್ಕೊಂಡ್ಬಿಟ್ಟು ನಿಮಗೂ ಕೂಡ ಅವರ ಚಾನಲ್ ಇಷ್ಟ ಆದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ರುಕ್ಸಾನಾ ದೋತಿಹಾಳ್ ಅಂತ ಇದೆ ಅನಿಸುತ್ತೆ, ನನಗೆ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆದರೆ ಸಾರಿ, ಬಿಕಾಸ್ ನನಗದು ಗೊತ್ತಿಲ್ಲ ಏನು ನೇಮ್ ಅಂತ. ಒಟ್ಟು ನನಗೆ ಅನ್ನಿಸ್ದಾಗ ಓದ್ತಾ ಇದ್ದೀನಿ. ರುಕ್ಸಾನ್ ದೋತಿಹಾಳ್ ಡೈಲಿ ರೆಸಿಪಿ ಲಾಗಿನ್ ಮತ್ತಿನ್ನು ಮುಂದೆ ಇತ್ತು, ನನಗೆ ಅದು ಕನ್ಫ್ಯೂಸ್ ಆಯಿತು ಅಂತೇಳಿ ಮತ್ತೆ ವಾಪಸ್ ಹೋಗಿ ನಾನು ಹುಡುಕ್ತೆ. ಸೊ ಎಲ್ಲರಿಗೂ ಹೇಳೋದು ಇದನ್ನೇ, ಜಾಸ್ತಿ ಲಾಂಗ್ ನಿಮ್ಮ ಒಂದು ಚಾನಲ್ ನೇಮ್ನ ಇಟ್ಕೊಳ್ಬೇಡಿ, ಯಾರೂ ಕೂಡ ಹುಡ್ಕೋಕೆ ಹೋಗೋದಿಲ್ಲ. ನಿಮ್ದೊಂದು ಟೈಪ್ ಮಾಡ್ತಿದ್ದಂಗೆ ಯಾವುದೋ ಒಂದು ರುಕ್ಸಾನ್ ಅವ್ರ ವ್ಲಾಗ್ ಅಂತ ಓಪನ್ ಆಗ್ಬೋದು, ರುಕ್ಸಾನ್ ಅವ್ರ ರೆಸಿಪೀಸ್ ಅಂತ ಓಪನ್ ಆಗ್ಬೋದು. ಸೊ ಈ ಥರ ಆಗಿ ಬೇರೆಯವ್ರ ಚಾನಲ್ ಸಿಗುತ್ತೆ ಹೊತ್ತು ನಿಮ್ಮ ಚಾನಲ್ ಅಂತೂ ಸಿಗಲ್ಲ. ಸೊ ಆದಷ್ಟು ನಿಮ್ಮ ಚಾನಲ್ ನೇಮ್ನ ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗುತ್ತೋ ಆ ಥರ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ವ್ಲಾಗ್, ಇವ್ರದ್ದು ವ್ಲಾಗ್ ಚಾನಲ್ ಇದೆ, ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ರೆಸಿಪೀಸ್ ಶೇರ್ ಮಾಡಿದ್ದಾರೆ, ಆ್ಯಂಡ್ ಫ್ಯಾಮಿಲಿ ವ್ಲಾಗ್ನ ಕೂಡ ಶೇರ್ ಮಾಡಿದ್ದಾರೆ. ಥಂಬ್ನೇಲ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಅನ್ನಿಸ್ತು. ರುಕ್ಸಾನಾ ನಿಮ್ಮ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಒಂದು ಲಾಸ್ಟ್ ನಾನು ಲೈವ್ನಲ್ಲಿ ಬಂದಿದ್ದೀರಾ, ಬಟ್ ನಾನು ಅಷ್ಟೊತ್ತಿಗಾಗಲೇ ಲೈವಿಂದ ಹೊರಗೆ ಬಂದಿದ್ದೆ, ಹಾಗಾಗಿ ನೋಡಿರಲಿಲ್ಲ. ಸೊ ಇವಾಗ ನಿಮ್ಮ ಚಾನಲ್ ಪ್ರಮೋಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.